Hello my dear friends, welcome to Learn Space YouTube channel. Today in this video I am going to discuss about Mysore University post graduation CET subject English 2024 last year question paper. ಈ ಒಂದು ವಿಡಿಯೋದಲ್ಲಿ ನಾನು 2024-25 ಅಂದರೆ ಲಾಸ್ಟ್ ಇಯರ್ ನಡೆದಂತಹ ಮೈಸೂರು ಯೂನಿವರ್ಸಿಟಿಯ PGCET ಸಬ್ಜೆಕ್ಟ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದ ಬನ್ನಿ. ಕ್ವಶನ್ಗಳನ್ನ ಅನಲೈಸ್ ಮಾಡೋಕ್ಕೂ ಮೊದಲು ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ನಿಮಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕ. ಈ ಒಂದು CET ಕ್ವಶನ್ ಪೇಪರ್ 50 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗಳು ಒಂದೊಂದು ಅಂಕಗಳನ್ನು ಕ್ಯಾರಿ ಮಾಡ್ತದೆ. ಅವರು ನಿಮಗೆ ಟೋಟಲ್ 75 ಮಿನಿಟ್ಸ್ನ ಕೊಟ್ಟಿರ್ತಾರೆ. ಆ 75 ಮಿನಿಟ್ಸಲ್ಲಿ ನೀವು 50 ಕ್ವಶನ್ಗಳನ್ನ ಅಟೆಂಡ್ ಮಾಡಬೇಕಿರುತ್ತೆ. ಇದಿಷ್ಟು ಕ್ವಶನ್ ಪೇಪರ್ ಪ್ಯಾಟ್ರನ್. ಹಾಗಾದರೆ ಬನ್ನಿ ಕ್ವಶನ್ಸ್ನ ಅನಲೈಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, there are dash number of diphthongs in English. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಇಂಗ್ಲೀಷ್ನಲ್ಲಿ ಒಟ್ಟು ಎಷ್ಟು ಸಂಖ್ಯೆಯ ಡಿಪ್ಥಾಂಗ್ಸ್ಗಳು ಇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ನು ಸುಧಾ ಅವರೇ ಕೊಟ್ಟಿದ್ದಾರೆ. A 7, B 8, C 6, D 10 ಅಂತ 4 ಆಯ್ಕೆಗಳನ್ನು ಅವರೇ ಕೊಟ್ಟಿದ್ದಾರೆ. ನಾವು ಇವಾಗ ಆನ್ಸರ್ನ ಬರಿಬೇಕು. ಆನ್ಸರ್ ಬಂದು ಆಪ್ಷನ್ B 8. ಆಪ್ಷನ್ನು B 8 ಅಂತ ಗೊತ್ತಾಯಿತು. ಹಾಗಾದರೆ ಡಿಪ್ಥಾಂಗ್ಸ್ ಅಂದರೆ ಏನು? ಡಿಪ್ಥಾಂಗ್ is a sound formed by the combination of two vowels in a single syllable in which the sound begins as one vowel and moves towards another ಅಂತ. ಅಂದರೆ ಏನಪ್ಪ ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಅಕ್ಷರದಲ್ಲಿ ಅಥವಾ ಒಂದು ಪದದಲ್ಲಿ ಎರಡು ಸ್ವರಗಳಿದ್ದು ಎರಡು ಸ್ವರಗಳ ಸಂಯೋಜನೆಯಿಂದ ಉಂಟಾಗುವಂತಹ ಧ್ವನಿ ಅಂತ ಸಿಂಪಲಾಗಿ ಹೇಳೋದಾದರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಇರುತ್ತೆ, ಆ ವರ್ಡಲ್ಲಿ ಎರಡು ವೊವೆಲ್ಸ್ನ ನಾವು ನೋಡ್ಬೋದು. ವೊವೆಲ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, AEIOU. ಆ ವೊವೆಲ್ಸ್, ಎರಡೂ ವೊವೆಲ್ಸ್ಗಳಲ್ಲಿ ಅವೆರಡೂ ಸಂಯೋಜನೆಗೊಂಡು ಒಂದೇ ಒಂದು ಸ್ವರವಾಗಿ ಅದು ಹೊರಹೊಮ್ಮುತ್ತೆ. ಇದನ್ನು ನಾವು ಡಿಪ್ಥಾಂಗ್ಸ್ ಅಂತ ಕರಿತೀವಿ. ನೀವಿಲ್ಲಿ ಉದಾಹರಣೆಗಳನ್ನ ನೋಡ್ಬೋದು. ಕ್ರೈಮ್, ಬ್ರೇಕ್, ಬಿಯರ್, ಆಯಿಲ್. ಇಲ್ಲಿ ನೀವು ಗಮನಿಸ್ಬೋದಾದರೆ, ಇಲ್ಲಿ ಬ್ರೇಕ್ ಅನ್ನೋ ಪದವನ್ನು ನೀವು ಗಮನಿಸಿ, ಇ ಮತ್ತು ಎ ಎರಡೂ ವೊವೆಲ್ಗಳನ್ನ ನಾವು ನೋಡ್ಬೋದು. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಪ್ರೊನೌನ್ಸ್ ದಿಸ್ ವರ್ಡ್ ದ ಟೈಮ್ ಅದು ಕೇವಲ ಒಂದೇ ಒಂದು ಸ್ವರವಾಗಿ ಸಂಯೋಜನೆಗೊಳ್ಳುತ್ತೆ. ಇಂತಹ ಅಕ್ಷರಗಳನ್ನ ನಾವು ಡಿಪ್ಥಾಂಗ್ಸ್ ಅಂತ ಕರಿತೀವಿ. ಡಿಪ್ಥಾಂಗ್ಸ್ ಅಂದರೆ ಹೇಳಿ, ಎ ಸೌಂಡ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಟೂ ವೊವೆಲ್ಸ್ ಇನ್ ಎ ಸಿಂಗಲ್ ಸಿಲಬಲ್ ಅಂತ. ಸಿಂಪಲ್ ಗೊತ್ತಾಯ್ತಾ? ಈಗ ಇಂಗ್ಲೀಷ್ನಲ್ಲಿ ಇದು ನೇರ ಪ್ರಶ್ನೆ ಕೇಳ್ತಾರೆ ಅವರು, ಹೌ ಮೆನಿ ಡಿಪ್ಥಾಂಗ್ಸ್ ಇನ್ ಇಂಗ್ಲೀಷ್ ಅಂತ ಕೇಳ್ಬೋದು, ಅಥವಾ ದೇರ್ ಆರ್ ಡ್ಯಾಶ್ ನಂಬರ್ ಆಫ್ ಡಿಪ್ಥಾಂಗ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದಾಗ ನೀವು ಡೈರೆಕ್ಟಾಗಿ 8 ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ವಿಚ್ ಕಾನ್ಸನೆಂಟ್ ಸೌಂಡ್ ಈಸ್ ಗ್ಲೋಟಲ್ ಫ್ರಿಕೇಟಿವ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯ ಅರ್ಥ ಏನಪ್ಪ ಅಂದರೆ, ವಿಚ್ ಕಾನ್ಸನೆಂಟ್ ಸೌಂಡ್ ಈಸ್ ದಿ ಗ್ಲೋಟಲ್ ಫ್ರಿಕೇಟಿವ್ ಅಂದರೆ, ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಗ್ಲೋಟಲ್ ಫ್ರಿಕೇಟಿವ್ನ ಯಾವ ಒಂದು ಅಕ್ಷರದ ಮೂಲಕ ನಾವು ಬರೆಯಲಾಗುತ್ತದೆ ಅಂತ ಸಿಂಪಲಾಗಿ ಕ್ವಶನ್ ಕೇಳಿರೋದು. ಆಪ್ಷನ್ಸ್ ಎ ಎನ್, ಆಪ್ಷನ್ ಬಿ ಎಫ್, ಆಪ್ಷನ್ ಸಿ ಟಿ, ಆಪ್ಷನ್ ಡಿ ಎಚ್ ಅಂತ ಅವರೇ ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಇದಕ್ಕೆ ಆನ್ಸರ್ ಬಂದು ಎಚ್. ಇವಾಗ ನಿಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಸರ್ ವಾಟ್ ಈಸ್ ಗ್ಲೋಟಲ್ ಫ್ರಿಕೇಟಿವ್ ಅಂತ ನಿಮ್ಮ ಪ್ರಶ್ನೆ. ಈ ಗ್ಲೋಟಲ್ ಫ್ರಿಕೇಟಿವ್ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಎ ಕಾನ್ಸೊನೆಂಟ್ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಪಾಸಿಂಗ್ ಏರ್ ಥ್ರೂ ದ ಗ್ಲೋಟಿಸ್ ದ ಸ್ಪೇಸ್ ಬಿಟ್ವೀನ್ ದಿ ವೋಕಲ್ ಕೋರ್ಡ್ಸ್ ಅಂತ. ಅಂದರೆ ಏನಪ್ಪ ಅಂದರೆ,
ಸಿಂಪಲ್ಲಾಗಿ ಹೇಳಬೇಕು ಅಂದರೆ ವಿತೌಟ್ ವೋಕಲ್ ಕೋರ್ಡ್ ವೈಬ್ರೇಷನ್, ಈ ವೋಕಲ್ ಕೋರ್ಡ್ ವೈಬ್ರೇಷನ್ ಇಲ್ಲದೆ ನಾವು ಉಚ್ಚರಿಸಲ್ಪಡುವಂತಹ ಕಾನ್ಸೊನೆಂಟ್ ಸೌಂಡ್ಗಳನ್ನ ನಾವು ಗ್ಲೋಟಲ್ ಫ್ರಿಕೇಟಿವ್ ಅಂತ ಕರಿಬೋದು. ಇಲ್ಲಿ ನೋಡಿ ಕೆಳಗೆ ಆನ್ಸರು, ಗ್ಲೋಟಲ್ ಫ್ರಿಕೇಟಿವ್ ಟರ್ಮ್ ಕಾನ್ಸೊನೆಂಟ್ ಸೌಂಡ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್ ಎಚ್. ಈ ಗ್ಲೋಟಲ್ ಫ್ರಿಕೇಟಿವ್ ವರ್ಡ್ ಇದೆಯಲ್ಲ, ಈ ಕಾನ್ಸೊನೆಂಟ್ ಸೌಂಡ್ನ ನಾವು ಎಚ್ಚಿಂದ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ನೇಮ್ ದ ಪಾರ್ಟ್ ಆಫ್ ದಿ ಓರಲ್ ಕ್ಯಾವಿಟಿ ವಿಚ್ ಈಸ್ ಕಾಲ್ಡ್ ದ ರೂಪ್ ಆಫ್ ದಿ ಮೌತ್. ಇಲ್ಲಿ ಪ್ರಶ್ನೆ ಏನಂತ ಕೇಳಿದಾರಪ್ಪ ಅಂದರೆ, ನೇಮ್ ದ ಪಾರ್ಟ್ ಆಫ್ ದಿ ಓರಲ್ ಕ್ಯಾವಿಟಿ ವಿಚ್ ಈಸ್ ಕಾಲ್ಡ್ ದಿ ರೂಪ್ ಆಫ್ ದಿ ಮೌತ್ ಅನ್ನೋದು ಪ್ರಶ್ನೆ. ನಮ್ಮ ಈ ಬಾಯಿಯ ಒಳಭಾಗದಲ್ಲಿ ಓರಲ್ ದ ರೂಫ್ ಆಫ್ ದಿ ಮೌತ್ ಅಂತ ಯಾವ ಒಂದು ಭಾಗವನ್ನು ಕರೀತಾರೆ ಅಂತ. ನೇಮ್ ದ ಪಾರ್ಟ್ ಆಫ್ ದಿ ಓರಲ್ ಕ್ಯಾವಿಟಿ ವಿಚ್ ಈಸ್ ಕಾಲ್ಡ್ ದ ರೂಪ್ ಆಫ್ ದಿ ಮೌತ್. ಈ ರೂಪ್ ಆಫ್ ದಿ ಮೌತ್ ಅಂತ ಯಾವ ಒಂದು ಭಾಗವನ್ನು ಕರೀತಾರೆ ಅನ್ನೋದು ಪ್ರಶ್ನೆ. ಆಪ್ಷನ್ ಎ ಊಲರ್, ಬಿ ಸಾಫ್ಟ್ ಪ್ಯಾಲೆಟ್, ಸಿ ಹಾರ್ಡ್ ಪ್ಯಾಲೆಟ್, ಡಿ ವೆಲಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈ ಒಂದು ಆಪ್ಷನ್ ಸಿ ಆಗಿರುತ್ತೆ. ಹಾರ್ಡ್ ಪ್ಯಾಲೆಟ್ ಇದೆಯಲ್ಲ, ಇದನ್ನು ನಾವು ದ ರೂಫ್ ಆಫ್ ದಿ ಮೌತ್ ಅಂತ ಕರಿತೀವಿ. ಈಗ ಹಾರ್ಡ್ ಪ್ಯಾಲೆಟ್ನ ರೂಫ್ ಆಫ್ ದಿ ಮೌತ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಹಾಗಾದರೆ ಈ ಊಲರ್ ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆ. ಊಲರ್ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಎ ಸ್ಮಾಲ್ ಫ್ಲೆಶಿ ಅಪಂಡೇಜ್ ಹ್ಯಾಂಗಿಂಗ್ ಫ್ರಮ್ ದಿ ಸಾಫ್ಟ್ ಪ್ಯಾಲೆಟ್ ಅಟ್ ದಿ ಬ್ಯಾಕ್ ಆಫ್ ದಿ ರೂಫ್ ಆಫ್ ದಿ ಮೌತ್. ಈ ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಊಲರ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಹಾರ್ಡ್ ಪ್ಯಾಲೆಟ್ ಇದೆ ಅಲ್ವಾ, ಅದರಿಂದ ಸಾಫ್ಟ್ ಪ್ಯಾಲೆಟ್ ಇದೆ. ಆ ಸಾಫ್ಟ್ ಪ್ಯಾಲೆಟ್ನ ಕೆಳಗಡೆ ಇದೆಯಲ್ಲ, ಅದನ್ನೇ ಊಲರ್ ಅಂತ ಕರಿತೀವಿ. ಚಿತ್ರ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ, ಇದನ್ನೇ ಊಲರ್ ಅಂತ ಕರಿತೀವಿ. ನೆಕ್ಸ್ಟ್ ವೆಲಮ್ ಅಂತ ಅಂದರೆ ಏನಪ್ಪ ಅಂದರೆ, ವೆಲಮ್ ಅಟ್ ದಿ ಬ್ಯಾಕ್ ಆಫ್ ದಿ ರೂಪ್ ಆಫ್ ದಿ ಮೌತ್ ಬಿಹೈಂಡ್ ದಿ ಹಾರ್ಡ್ ಪ್ಯಾಲೆಟ್. ಈ ವೆಲಮ್ ಅಂದರೆ ನಥಿಂಗ್ ಬಟ್ ಸಾಫ್ಟ್ ಪ್ಯಾಲೆಟ್ ಅಂತ. ಈ ವೆಲಮ್ಮು ಮತ್ತು ಸಾಫ್ಟ್ ಪ್ಯಾಲೆಟು ಎರಡೂ ಒಂದೇ ಆಗಿರ್ತವೆ. ಈ ಸಾಫ್ಟ್ ಪ್ಯಾಲೆಟ್ ಎಲ್ಲಪ್ಪ ಇರುತ್ತೆ ಅಂದರೆ ಹಾರ್ಡ್ ಪ್ಯಾಲೆಟ್ನ ಹಿಂದೆ, ಮತ್ತು ಹಾರ್ಡ್ ಪ್ಯಾಲೆಟ್ನ ಹಿಂದೆ ನೀವು ನೋಡಿದಾಗ ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಈ ಚಿತ್ರದಲ್ಲಿ ನೀವು ನೋಡಿದಾಗ ಹಾರ್ಡ್ ಪ್ಯಾಲೆಟ್ನ ಹಿಂದೆ ಇಲ್ಲಿ ನೋಡ್ಬೋದು ನೀವು, ಸಾಫ್ಟ್ ಪ್ಯಾಲೆಟ್ ಅಂತ ಇದೆಯಲ್ಲ, ಇದೇ ಆ ಒಂದು ಸಾಫ್ಟ್ ಪ್ಯಾಲೆಟ್ ಅಥವಾ ವೆಲಮ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಮುಂದಿನ ಪ್ರಶ್ನೆಗೆ ಹೋಗೋದ. ಫೋರ್ತ್ ಕ್ವಶನ್, ಇಫ್ ದ ವೋಕಲ್ ಕೋರ್ಡ್ಸ್ ವೈಬ್ರೇಟ್ ದ ಕಾನ್ಸೊನೆಂಟ್ ಸೌಂಡ್ ಪ್ರೊಡ್ಯೂಸ್ಡ್ ಆರ್. ಪ್ರಶ್ನೆ ಏನಪ್ಪ ಅಂದರೆ, ಇಫ್ ದ ವೋಕಲ್ ಕೋರ್ಡ್ಸ್ ವೈಬ್ರೇಟ್ ದ ಕಾನ್ಸೊನೆಂಟ್ ಸೌಂಡ್ ಪ್ರೊಡ್ಯೂಸ್ಡ್ ಆರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ವೋಕಲ್ ಕೋರ್ಡ್ಸ್ ಇದೆಯಲ್ಲ, ಈ ಕೋರ್ಡ್ಸ್ ವೈಬ್ರೇಟ್ ಮೂಲಕ ಕಾನ್ಸೊನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಲಾಗಾದರೆ ಆ ಒಂದು ಪದಗಳನ್ನ ನಾವು ಏನಂತ ಕರಿತೀವಿ ಅಂತ ಪ್ರಶ್ನೆ. ಆಪ್ಷನ್ ಸಿ ವಾಯ್ಸ್ಲೆಸ್ ಕಾನ್ಸೊನೆಂಟ್ಸ್, ಆಪ್ಷನ್ ಬಿ ನ್ಯೂಟ್ರಲ್ ಕಾನ್ಸೊನೆಂಟ್, ಆಪ್ಷನ್ ಸಿ ನಾಸಲ್ ಕಾನ್ಸೊನೆಂಟ್ಸ್, ಆಪ್ಷನ್ ಡಿ ವಾಯ್ಸ್ಡ್ ಕಾನ್ಸೊನೆಂಟ್ ಅಂತ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ವಾಯ್ಸ್ಡ್ ಕಾನ್ಸೊನೆಂಟ್ ಅಂತ. ನಾವು ವೋಕಲ್ ಕೋರ್ಡ್ಸ್ ವೈಬ್ರೇಷನ್ನ ಮೂಲಕ ಕಾನ್ಸೊನೆಂಟ್ ಸೌಂಡ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ವಾಯ್ಸ್ಡ್ ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ ವಾಯ್ಸ್ಡ್ ಕಾನ್ಸೊನೆಂಟ್, ದೀಸ್ ಕಾನ್ಸೊನೆಂಟ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ದಿ ವೋಕಲ್ ಫೋಲ್ಡ್ ವೈಬ್ರೇಷನ್. ಇಲ್ಲೇ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ನೋಡಿ, ವೋಕಲ್ ಫೋಲ್ಡ್ ವೈಬ್ರೇಷನ್ನ ಮೂಲಕ ಕಾನ್ಸೊನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಂತಹ ಒಂದು ಪ್ರೊನೌನ್ಸಿಯೇಷನ್ನ ವಾಯ್ಸ್ಡ್ ಕಾನ್ಸೊನೆಂಟ್, ಅಂಥ ಒಂದು ಅಕ್ಷರಗಳನ್ನ ವಾಯ್ಸ್ಡ್ ಕಾನ್ಸೊನೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದನ್ನು ಸರ್ ವಾಯ್ಸ್ಡ್ ಕಾನ್ಸೊನೆಂಟ್ ಅಂದರೆ ಯಾವುವು ಸರ್, ಇದನ್ನು ನಾವು ಯಾವ ರೀತಿ ಪತ್ತೆ ಹಚ್ಚೋದು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿದ್ದರೆ, ನೀವು ನಿಮ್ಮ ಒಂದು ಫಿಂಗರ್ನ ನಿಮ್ಮ ಥ್ರೋಟ್ ಮೇಲೆ ಇಟ್ಕೊಳ್ಳಿ. ಈ ಥ್ರೋಟ್ ಮೇಲೆ ಇಟ್ಕೊಂಡು ನಾನು ಹೇಳುವಂತಹ ಪದಗಳನ್ನ ಉಚ್ಚಾರ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ವೋಕಲ್ ಫೋಲ್ಡ್ ವೈಬ್ರೇಷನ್ ಯಾವ ರೀತಿ ಉಂಟಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಬಿ, ಡಿ, ಜಿ, ವಿ, ಝೆಡ್ ಈ ಒಂದು
ಅಕ್ಷರಗಳನ್ನ ನೀವು ಪ್ರೊನೌನ್ಸಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಥ್ರೋಟ್ನಲ್ಲಿ ಒಂದು ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಒಂದು ರೀತಿಯ ವೈಬ್ರೇಷನ್ ಫೀಲ್ ಆಗುತ್ತೆ. ಇಂತಹ ಒಂದು ಅಕ್ಷರಗಳನ್ನ, ಇಂತಹ ಒಂದು ಕಾನ್ಸನೆಂಟ್ಗಳನ್ನ ನಾವು ವಾಯ್ಸ್ಡ್ ಕಾನ್ಸನೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸರ್, ವಾಯ್ಸ್ಡ್ ಕಾನ್ಸನೆಂಟ್ ಅಂದರೆ ಗೊತ್ತಾಯಿತು, ವಾಯ್ಸ್ಲೆಸ್ ಕಾನ್ಸನೆಂಟ್ ಅಂದರೆ ಏನು ಸರ್ ಅಂತ ಅನ್ನೋದಾದರೆ ನಿಮ್ಮ ಪ್ರಶ್ನೆ ನಿಮಗೆ ಗೊತ್ತಾಗುತ್ತೆ. ವಾಯ್ಸ್ಡ್ ಕಾನ್ಸನೆಂಟ್ ಅಂದರೆ ಏನಪ್ಪ ಅಂದರೆ ವೋಕಲ್ ಕೋರ್ಡ್ ವೈಬ್ರೇಷನ್ ಮೂಲಕ ಕಾನ್ಸನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದು ವಾಯ್ಸ್ಡ್ ಕಾನ್ಸನೆಂಟು. ವಿತೌಟ್ ವೋಕಲ್ ಫೋಲ್ಡ್ ವೈಬ್ರೇಷನಿಂದ ಕಾನ್ಸನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ವಾಯ್ಸ್ಲೆಸ್ ವೋಕಲ್ ಫೋಲ್ಡ್ ವೈಬ್ರೇಷನ್ ಅಂತ ಕರಿಬೋದು. ಅರ್ಥ ಆಯ್ತಾ? ಈಗ ನೀವು ನಿಮ್ಮ ಒಂದು ವೋಕಲ್ ಕೋರ್ಡ್ ವೈಬ್ರೇಷನ್ ಮೂಲಕ ಕಾನ್ಸನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದು ವಾಯ್ಸ್ಡ್ ಕಾನ್ಸನೆಂಟ್ ಆಗ್ತವೆ. ವಿತೌಟ್ ವೋಕಲ್ ಫೋಲ್ಡ್ ವೈಬ್ರೇಷನ್ ಮೂಲಕ ನೀವು ಕಾನ್ಸನೆಂಟ್ ಸೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದು ವಾಯ್ಸ್ಲೆಸ್ ಕಾನ್ಸನೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿ, ಟಿ, ಕೆ, ಎಫ್, ಎಸ್ ಈ ಒಂದು ನೀವು ಈ ಅಕ್ಷರಗಳನ್ನ ಪ್ರೊನೌನ್ಸಿಯೇಟ್ ಮಾಡಬೇಕಾದ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ವೈಬ್ರೇಷನ್, ನಿಮ್ಮ ಒಂದು ಥ್ರೋಟ್ನಲ್ಲಿ ಯಾವುದೇ ರೀತಿಯಾದಂತಹ ವೈಬ್ರೇಷನ್ಗಳು ಕಂಡುಬರಲ್ಲ. ಅದರಿಂದ ಇಂತಹ ಒಂದು ಅಕ್ಷರಗಳನ್ನ ನಾವು ವಾಯ್ಸ್ಲೆಸ್ ಕಾನ್ಸನೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯೂಟ್ರಲ್ ಕಾನ್ಸನೆಂಟ್. ನ್ಯೂಟ್ರಲ್ ಕಾನ್ಸನೆಂಟ್ ಅಂದರೆ ಏನಪ್ಪ ಅಂದರೆ ತಟಸ್ಥ ವ್ಯಂಜನ ಅಂತ. ಇಲ್ಲಿ ಇದ್ರ ಡೆಫಿನಿಷನ್ ಏನಪ್ಪ ಅಂದರೆ ಎ ಕಾನ್ಸನೆಂಟ್ ಸೌಂಡ್ ದಟ್ ಡಸಂಟ್ ಹ್ಯಾವ್ ಸ್ಟ್ರಾಂಗ್ ಸ್ಪೆಸಿಫಿಕ್ ಆರ್ಟಿಕ್ಯುಲೇಷನ್ ಆರ್ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದು ಎ ಕಾನ್ಸನೆಂಟ್ ಸೌಂಡ್ ದಟ್ ಡಸ್ ನಾಟ್ ಹ್ಯಾವ್ ಸ್ಟ್ರಾಂಗ್ ಸ್ಪೆಸಿಫಿಕ್ ಆರ್ಟಿಕ್ಯುಲೇಷನ್ ಆರ್ ಸ್ಪೇಸ್ ಆಫ್ ಆರ್ಟಿಕ್ಯುಲೇಷನ್. ಇಂತಹ ಒಂದು ವ್ಯಂಜನಗಳನ್ನ ತಟಸ್ಥ ವ್ಯಂಜನಗಳು ಅಥವಾ ನ್ಯೂಟ್ರಲ್ ಕಾನ್ಸನೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ನಾಸಲ್ ಕಾನ್ಸನೆಂಟ್. ನಾಸಲ್ ಕಾನ್ಸನೆಂಟ್ ಅಂದರೆ ಏನಪ್ಪ ಅಂದರೆ ನಾಸಲ್ ಕಾನ್ಸನೆಂಟ್ಸ್ ಆರ್ ಸ್ಪೀಚ್ ಸೌಂಡ್ಸ್ ಪ್ರೊಡ್ಯೂಸ್ಡ್ ವಿತ್ ಲೋವರ್ಡ್ ವೆಲಮ್ allowing air to escape through the nose while simultaneously being blocked from exiting through the mouth ಅಂತ. ಸಿಂಪಲಾಗಿ ಹೇಳಬೇಕು ಅಂದರೆ ಏನಪ್ಪ ಅಂದರೆ ಇವು ಕಡಿಮೆ ವಿಲಮ್ನೊಂದಿಗೆ ಅಂದರೆ ಕಡಿಮೆ ಶಬ್ದದೊಂದಿಗೆ ಉತ್ಪತ್ತಿ ಆಗ್ತವೆ. ಮತ್ತು ಗಾಳಿಯು ನಾವು ಮಾತಾಡಬೇಕಾದ್ರೆ ಆ ಪದವನ್ನು ಉಚ್ಚಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಗಾಳಿಯನ್ನು ಮೂಗಿನ ಮೂಲಕ ಹೊರಬರಲು ದಾರಿ ಮಾಡಿಕೊಡ್ತವೆ. ಅದೇ ಸಮಯದಲ್ಲಿ ಬಾಯಿಯ ಮೂಲಕ ಹೊರಹೋಗುವುದನ್ನು ತಡೆಯುತ್ತವೆ. ಇಂತಹ ಒಂದು ಕಾನ್ಸನೆಂಟ್ಗಳನ್ನ ನಾಸಲ್ ಕಾನ್ಸನೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂದರೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಮ್, ಎನ್ ಇಂತಹ ಪದಗಳನ್ನ ಉಚ್ಚಾರ ಮಾಡಿ ನೋಡಿ. ಆವಾಗ ಎನ್ ಮೌತ್, ಕಮ್, ಕ್ಲೈಂಬ್ ಇಂಥ ಪದಗಳನ್ನ ನೀವು ಉಚ್ಚಾರ ಮಾಡಿ ನೋಡಿ. ಆವಾಗ ನೀವು ಈ ಪದಗಳನ್ನ ಪ್ರೊನೌನ್ಸಿಯೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಪದವನ್ನು ಉಚ್ಚರಿಸಬೇಕಾದ್ರೆ ನೀವು ಗಾಳಿಯನ್ನು ಮೂಗಿನ ಮೂಲಕ ಹೊರಬಿಡ್ತೀರಿ. ಅದೇ ಸಮಯದಲ್ಲಿ ಬಾಯಿ ಕ್ಲೋಸ್ ಆಗುತ್ತೆ. ಮೌತ್ ಈ ಬಾಯಿಯ ಮೂಲಕ ಉಸಿರು ಹೊರಗಡೆ ಬರುವುದನ್ನು ತಡೆಯುತ್ತೆ ಮತ್ತು ಮೂಗಿನ ಮೂಲಕ ಉಸಿರು ಹೊರಬರಲು ಅನುವು ಮಾಡಿಕೊಡುತ್ತೆ. ಇಂತಹ ಒಂದು ವ್ಯಂಜನಗಳನ್ನ ನಾವು ನಾಸಲ್ ಕಾನ್ಸನೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಮೌತ್, ಕಮ್, ಕ್ಲೈಂಬ್, ನೋಸ್, ನೈನ್, ವಿಂಡೋ ಇಂತಹ ಪದಗಳನ್ನ ನಾವು ನಾಸಲ್ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದ. 5th ಕ್ವಶನ್. ಡ್ಯಾಶ್ ಇಸ್ ದಿ ಸ್ಟಡಿ ಆಫ್ ಲಿಂಗ್ವಿಸ್ಟಿಕ್ ಮೀನಿಂಗ್ ಅಂದರೆ ಈ ಒಂದು ಭಾಷೆಯ ಅರ್ಥದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್: ಎ ಸೆಮೆಂಟಿಕ್ಸ್, ಬಿ ಫೊನೆಟಿಕ್ಸ್, ಸಿ ಸಿಂಟ್ಯಾಕ್ಸ್ ಆ್ಯಂಡ್ ಡಿ ಮಾರ್ಫಾಲಜಿ ಅಂತ ಆಯ್ಕೆಗಳನ್ನ ಅವ್ರು ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಸೆಮೆಂಟಿಕ್ಸ್ ಅಂತ. ಸೆಮೆಂಟಿಕ್ಸ್ ಅಂದರೆ ಏನಪ್ಪ ಅಂದರೆ ದ ಸ್ಟಡಿ ಆಫ್ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಅಂತ. ಭಾಷೆಯ ಅರ್ಥದ ಅಧ್ಯಯನವನ್ನು ಸೆಮೆಂಟಿಕ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಸೆಮೆಂಟಿಕ್ ಇಸ್ ದಿ ಸ್ಟಡಿ ಆಫ್ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಅಂತ. ಸೆಮೆಂಟಿಕ್ ಅಂದರೆ ಭಾಷೆಯ ಅರ್ಥದ ಅಧ್ಯಯನವನ್ನು ಸೆಮೆಂಟಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್
ಫೊನೆಟಿಕ್ಸ್ ಅಂದರೆ ಏನಪ್ಪ ಅಂದರೆ, ಈ ಫೊನೆಟಿಕ್ಸ್ ಅನ್ನೋದು ಇಟ್ ಈಸ್ ರಿಲೇಟಿಂಗ್ ಟು ಸ್ಪೀಚ್ ಸೌಂಡ್. ಫೊನೆಟಿಕ್ಸ್ ಈಸ್ ನಥಿಂಗ್ ಬಟ್ ಧ್ವನಿ ಶಾಸ್ತ್ರ. ಈ ಧ್ವನಿಶಾಸ್ತ್ರ ಅಥವಾ ಧ್ವನಿಗಳ ಅಧ್ಯಯನವನ್ನು ಫೊನೆಟಿಕ್ಸ್ ಅಂತ ಕರೀತಾರೆ. ಇದು ಸ್ಪೀಚ್ ಸೌಂಡ್ಗೆ ರಿಲೇಟೆಡ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಟು ಕ್ರಿಯೇಟ್ ವೆಲ್ ಫಾರ್ಮ್ಡ್ ಸೆಂಟೆನ್ಸಸ್ ಇನ್ ದಿ ಲ್ಯಾಂಗ್ವೇಜ್ ಅಂತ. ಅಂದರೆ ಏನಪ್ಪ ಅಂದರೆ, ಶಬ್ದವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವ ನಿಯಮವನ್ನು ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಸಿಂಟ್ಯಾಕ್ಸ್ ಮೀನ್ಸ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಟು ಕ್ರಿಯೇಟ್ ವೆಲ್ ಫಾರ್ಮ್ಡ್ ಸೆಂಟೆನ್ಸಸ್ ಇನ್ ಎ ಲ್ಯಾಂಗ್ವೇಜ್ ಅಂತ. ಅಂದರೆ ಶಬ್ದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವಂತಹ ಒಂದು ನಿಯಮವನ್ನು ಸಿಂಟ್ಯಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಮಾರ್ಫಾಲಜಿ. ಮಾರ್ಫಾಲಜಿ ಅಂದರೆ ಪದರಚನಾ ಶಾಸ್ತ್ರ ಅಂತ. ಮಾರ್ಫಾಲಜಿ ಅಂದರೆ ಏನಪ್ಪ ಅಂದರೆ ಪದರಚನಾ ಶಾಸ್ತ್ರ. ಅಂದರೆ ಡೆಫಿನಿಷನ್ ಏನಪ್ಪ ಅಂದರೆ ದ ಸ್ಟಡಿ ಆಫ್ ಫಾರ್ಮ್ ಆಫ್ ಥಿಂಗ್ಸ್ ಅಥವಾ ದ ಸ್ಟಡಿ ಆಫ್ ವರ್ಡ್ಸ್. ಪದಗಳು ಹೇಗೆ ರೂಪುಗೊಳ್ಳುತ್ತವೆ ಅನ್ನೋದನ್ನು ಅಧ್ಯಯನ ಮಾಡಿದ್ರೆ ಅದನ್ನ ಮಾರ್ಫಾಲಜಿ ಅಂತ ಕರೀತಾರೆ. ಮಾರ್ಫಾಲಜಿ ಇಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ವರ್ಡ್ಸ್ ಅಂತ. ಪದಗಳು ಹೇಗೆ ರೂಪುಗೊಳ್ಳುತ್ತವೆ ಅನ್ನೋದನ್ನ ಸ್ಟಡಿ ಮಾಡಿದ್ರೆ ಅದನ್ನ ಮಾರ್ಫಾಲಜಿ ಅಂತ ಕರೀತಾರೆ. ಶಬ್ದಗಳು ಹೇಗೆ ಉಂಟಾಗುತ್ತವೆ ಅನ್ನೋದನ್ನು ಸ್ಟಡಿ ಮಾಡಿದ್ರೆ ಅದನ್ನ ಫೊನೆಟಿಕ್ಸ್ ಅಂತ ಕರೀತೇವೆ. ಸ್ಟಡಿ ಆಫ್ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜನ್ನ ಸೆಮೆಂಟಿಕ್ಸ್ ಅಂತ ಕರೀತೇವೆ. ಇದು ನಿಮ್ಮ ತಲೆಯಲ್ಲಿರಬೇಕು. ನೆಕ್ಸ್ಟು ಪ್ರಾಗ್ಮೆಟಿಕ್ಸ್. ಪ್ರಾಗ್ಮೆಟಿಕ್ಸ್ ಅಂದರೆ ಏನಪ್ಪ ಅಂದರೆ, ಪ್ರಾಗ್ಮೆಟಿಕ್ಸ್ ಇಸ್ ದಿ ಸ್ಟಡಿ ಆಫ್ ಹೌ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಇನ್ ಕಾಂಟೆಕ್ಸ್ಟ್ ಅಂತ. ಅಂದರೆ ಏನಪ್ಪ ಅಂದರೆ, ಈ ಫ್ರಾಗ್ಮೆಟಿಕ್ಸ್ ಅಂದರೆ ಲ್ಯಾಂಗ್ವೇಜನ್ನು, ಭಾಷೆಯನ್ನು ವಿವಿಧ ಸಂದರ್ಭಗಳಲ್ಲಿ ಹೇಗೆ ಬಳಸ್ಕೊಳ್ತೇವೆ ಅನ್ನೋದನ್ನು ಅಧ್ಯಯನ ಮಾಡೋದ್ರನ್ನ ಫ್ರಾಗ್ಮೆಟಿಕ್ಸ್ ಅಂತ ಕರಿತೀವಿ. ಫ್ರಾಗ್ಮೆಟಿಕ್ಸ್ ಇಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಹೌ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಇನ್ ಎ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಂತ. ಅಂದರೆ ವಿವಿಧ ಸಂದರ್ಭಗಳಲ್ಲಿ ಭಾಷೆಯನ್ನು ಯಾವ ರೀತಿ ಬಳಸ್ಕೊಳ್ಳಾಗುತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದ್ರನ್ನ ಫ್ರಾಗ್ಮೆಟಿಕ್ಸ್ ಅಂತ ಕರೀತಾರೆ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? 6th question. The Prison We Broke is a novel of. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ದ ಪ್ರಿಸನ್ ವಿ ಬ್ರೋಕ್ ಅನ್ನೋದು ಒಂದು ನಾವೆಲ್. ಈ ನಾವೆಲ್ಲು ಕೆಳಗೆ ಒಂದು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಎ ದಲಿತ್ ಕಾನ್ಸಿಯಸ್ನೆಸ್, ಬಿ ಲೈಫ್ಸ್ ಆಫ್ ಮಹರ್ಸ್, ಸಿ ಪೇಟ್ರಿಯಾರ್ಕಲ್ ಅಪ್ರೆಷನ್, ಡಿ ಆಲ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ಗಳು ಏನನ್ನು ಸೂಚಿಸ್ತವೆ ಅಂದರೆ, ದ ಪ್ರಿಸನ್ ವಿ ಬ್ರೋಕ್ ನಾವೆಲ್ಲಿನ ಒಂದು ಥೀಮ್ಗಳನ್ನ ಇದು ಹೇಳುತ್ತೆ. ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ, ದ ಪ್ರಿಸನ್ ವಿ ಬ್ರೋಕ್ ಇಸ್ ಎ ನಾವೆಲ್ ಆಫ್. ಈ ಪ್ರಿಸನ್ ವಿ ಬ್ರೋಕ್ ಅನ್ನೋ ನಾವೆಲ್ಲು ಯಾವ ಥೀಮ್ಗಳನ್ನು ಒಳಗೊಂಡಿದೆ ಅಥವಾ ಯಾವ ಥೀಮನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅವರೇ ಆಪ್ಷನ್ ಕೊಟ್ಟಿದ್ದಾರೆ. ಎ ದಲಿತ್ ಕಾನ್ಸಿಯಸ್ನೆಸ್, ಬಿ ಲೈಫ್ಸ್ ಆಫ್ ಮಹರ್, ಸಿ ಪೇಟ್ರಿಯಾರ್ಕಲ್ ಆಪ್ರೇಷನ್, ಡಿ ಆಲ್ ಆಫ್ ದಿ ಅಬವ್ ಅಂತ. ಇದಕ್ಕೆ ಆನ್ಸರ್ ಬಂದು ಡಿ ಆಲ್ ಆಫ್ ದಿ ಅಬವ್ ಅಂತ. ಈಗ ಸರ್, ಈ ಒಂದು ನಾವೆಲ್ಲು ದಲಿತ್ ಕಾನ್ಸಿಯಸ್ನು ಒಳಗೊಂಡದೆ, ಲೈಫ್ಸ್ ಆಫ್ ಮಹರ್ಸ್ ಬಗ್ಗೆನೂ ತಿಳಿಸುತ್ತೆ, ಪೇಟ್ರಿಯಾರ್ಕಲ್ ಅಪ್ರೆಷನ್ ಬಗ್ಗೆನೂ ತಿಳಿಸುತ್ತೆ ಅಂತ ಹೇಳಿದ್ರಿ. ಈ ಪ್ರಿಸನ್ ವಿ ಬ್ರೋಕ್ ಅನ್ನೋ ನಾವೆಲ್ ಬಗ್ಗೆ ಹೇಳಿ ಅಂತ ಅಂದರೆ, ಇದೇನಪ್ಪ ಅಂದರೆ, ದ ಪ್ರಿಸನ್ ವಿ ಬ್ರೋಕ್ ಈಸ್ ಆ್ಯನ್ ಆಟೋಬಯೋಗ್ರಫಿ ಆಫ್ ಒನ್ ಆಫ್ ದಿ ದಲಿತ್ ವುಮೆನ್ ಬೇಬಿ ಕಾಂಬ್ಲೆ. ಈ ಬೇಬಿ ಕಾಂಬ್ಲೆ ಅನ್ನುವಂತಹ ಒಬ್ಬ ಮಹಿಳೆಯ ಆಟೋಬಯೋಗ್ರಫಿ ದ ಪ್ರಿಸನ್ ವಿ ಬ್ರೋಕ್ ಅನ್ನೋ ಒಂದು ಕಾದಂಬರಿ ಆಗಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈ ಒಂದು ಪ್ರಿಸನ್ ವಿ ಬ್ರೋಕ್ ಅನ್ನೋದು ಬೇಬಿ ಕಾಂಬ್ಲೆ, ಇವರೊಬ್ಬರು ದಲಿತ ಮಹಿಳೆ ಆಗಿರ್ತಾರೆ. ಈ ಮಹಿಳೆಯ ಒಂದು ಆಟೋಬಯೋಗ್ರಫಿ ದ ಪ್ರಿಸನ್ ವಿ ಬ್ರೋಕ್ ಆಗಿರುತ್ತೆ. ಸರಿನಾ? ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂಥವ್ರು ಯಾರಪ್ಪ ಅಂದರೆ ಮಾಯಾ ಪಂಡಿತ್. ಕ್ವಶನ್ ಬರ್ಬೋದು ಇಲ್ಲಿ ನಿಮಗೆ, ಹೂ ಟ್ರಾನ್ಸ್ಲೇಟೆಡ್ ದ ಪ್ರಿಸನ್ ವಿ ಬ್ರೋಕ್ ಇಂಟು ಇಂಗ್ಲೀಷ್ ಅಂತ ಕೇಳ್ಬೋದು. ಪ್ರಿಸನ್ ವಿ ಬ್ರೋಕನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದವ್ರು ಯಾರಪ್ಪ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಮಾಯಾ ಪಂಡಿತ್ ಅಂತ ಬರಿಬೇಕಾಗುತ್ತೆ. ಈ ಮಾಯಾ ಪಂಡಿತ್ ಅವರು ಪ್ರಿಸನ್ ವಿ ಬ್ರೋಕ್ ಅನ್ನೋ ನಾವೆಲ್ನ ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಾರೆ. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ, ರಿಟರ್ನ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಇದನ್ನು ಸುಲಭವಾದಂಥ ಪದಗಳಲ್ಲಿ, ಅಂದರೆ ಆಡು ಜನರಿಗೂ ಸಹ ಅರ್ಥವಾಗುವಂತಹ ಭಾಷೆಯಲ್ಲಿ ಇವರು ಬರೀತಾರೆ. ಇದು ಏನನ್ನು ಹೇಳುತ್ತೆ ಅಂದರೆ, ದಿಸ್ ನಾವೆಲ್ ಡಿಸ್ಕ್ರೈಬ್ಸ್, ಈ ನಾವೆಲ್ ಏನಂತ ಹೇಳುತ್ತೆ ಅಂದರೆ, ದ ರಿಚುವಲ್ಸ್, ಕಸ್ಟಮ್ಸ್, ಪೇಯ್ನ್ ಆ್ಯಂಡ್ ಸ್ಟ್ರಗಲ್ಸ್ ಆಫ್ ಎವ್ರಿಡೇ ಲೈಫ್ ಆಫ್ ದಿ ಮಹರ್ಸ್ ಕಮ್ಯುನಿಟಿ ಇನ್ ಮಹಾರಾಷ್ಟ್ರ. ಈ ಒಂದು ನಾವೆಲ್ ಏನನ್ನು ತಿಳಿಸ್ಕೊಡುತ್ತೆ ಅಂದರೆ, ಎವ್ರಿಡೇ ಸ್ಟ್ರಗಲ್ಸ್. ಈ ನಾವೆಲ್ಲು ಈ ಮಹರ್ಸ್
ಈ ಮಹರ್ಸ್ ಅನ್ನೋ ಕಮ್ಯುನಿಟಿ ಮಹಾರಾಷ್ಟ್ರದಲ್ಲಿರುತ್ತೆ. ಈ ಮಹರ್ಸ್ ಕಮ್ಯುನಿಟಿಯ ಜನರ ಎವ್ರಿಡೇ ಪೇಯ್ನ್ಸ್ ಮತ್ತು ಸ್ಟ್ರಗಲ್ಗಳು, ಕಸ್ಟಮ್ಸ್ ಅಂದರೆ ಪದ್ಧತಿಗಳು, ರಿಚುವಲ್ಸ್ ಅಂದರೆ ಆಚರಣೆಗಳು, ಈ ಒಂದು ವಿಚಾರಗಳನ್ನ ಕುರಿತು ಇದು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಏನಪ್ಪ ಅಂದರೆ ದಿಸ್ ನಾವೆಲ್ ಡಿಸ್ಕ್ರೈಬ್ಸ್ ದಿ ರಿಚುವಲ್ಸ್, ಕಸ್ಟಮ್ಸ್, ಪೇಯ್ನ್ ಆ್ಯಂಡ್ ಸ್ಟ್ರಗಲ್ಸ್ ಆಫ್ ಎವ್ರಿಡೇ ಲೈಫ್ ಆಫ್ ದಿ ಮಹರ್ಸ್ ಕಮ್ಯುನಿಟಿ ಇನ್ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದಲ್ಲಿ ಇದ್ದಂತಹ ಮಹರ್ಸ್ ಕಮ್ಯುನಿಟಿಯ ಎವ್ರಿಡೇ ಸ್ಟ್ರಗಲ್ಸ್ಗಳು, ಪೇಯ್ನ್ಗಳು, ಕಸ್ಟಮ್ಸ್ಗಳು ಮತ್ತು ರಿಚುವಲ್ಸ್ಗಳ ಬಗ್ಗೆ ಇದು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಎ ಗ್ರಾಫಿಕ್ ರೆವಲ್ಯೂಷನ್ ಆಫ್ ಇನ್ನರ್ ವರ್ಲ್ಡ್ ಆಫ್ ಮಹರ್ಸ್. ಇದೇನಂತ ಹೇಳಿದ್ದಾರೆ ಅಂದರೆ ಇಟ್ ಈಸ್ ಎ ಗ್ರಾಫಿಕ್ ರೆವಲ್ಯೂಷನ್. ಇದೊಂಥರ ರೆವಲ್ಯೂಷನ್ ಥರ, ಇದೊಂದು ಗ್ರಾಫಿಕ್ ರೆವಲ್ಯೂಷನ್ ಥರ ಈ ಮಹರ್ಸ್ ಕಮ್ಯುನಿಟಿ ತಮ್ಮ ಇನ್ನರ್ ವರ್ಲ್ಡನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ರೆವಲ್ಯೂಷನ್ ಥರ ಬಳಸ್ಕೊಂಡಿದ್ದಾರೆ ಈ ನಾವೆಲ್ನ, ರೀತಿಯಲ್ಲಿ ಬರೆದಿದ್ದಾರೆ ಈ ನಾವೆಲ್ನ ಅನ್ನೋದನ್ನು ಈ ನಾವೆಲ್ಲು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಇದ್ರ ಥೀಮ್ಗಳು ಏನಪ್ಪ ಅಂದರೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಮೇಯ್ನ್ ಥೀಮ್ಸ್ ಏನಪ್ಪ ಅಂದರೆ ಅವ್ರು ಆಲ್ರೆಡಿ 3 ಥೀಮ್ನ ಕೊಟ್ಟಿದ್ದಾರೆ. ಮೊದಲನೇದು ದಲಿತ್ ಕಾನ್ಸಿಯಸ್ನೆಸ್ಸು, ಎರಡನೇದು ಲೈಫ್ಸ್ ಆಫ್ ಮಹರ್ಸು, ಮೂರನೇದು ಪೇಟ್ರಿಯಾರ್ಕಲ್ ಅಪ್ರೆಷನ್ನು. ಅದ್ರ ಜೊತೆಗೆ ಇನ್ನಿಷ್ಟು ಥೀಮ್ಗಳನ್ನ ನೋಡೋದಾದರೆ ನಾವು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ನು ಅಂದರೆ ಜಾತಿ ತಾರತಮ್ಯತೆ, ಜೆಂಡರ್ ಇನ್ಇಕ್ವಾಲಿಟಿ ಅಂದರೆ ಲಿಂಗ ಅಸಮಾನತೆ, ಸ್ಟ್ರಗಲ್ಸ್ ಆಫ್ ಸೋಷಿಯಲ್ ಜಸ್ಟಿಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಲಿತ್ ವುಮೆನ್ ಇನ್ ಇಂಡಿಯಾ ಅಂದರೆ ದಲಿತ ಮಹಿಳೆಯರು ಸಾಮಾಜಿಕ ನ್ಯಾಯಕ್ಕಾಗಿ ಪಟ್ಟಂತಹ ಕಷ್ಟಗಳ ಬಗ್ಗೆ ತಿಳಿಸುತ್ತೆ. ಮತ್ತು ದಲಿತ್ ಕಾನ್ಸಿಯಸ್ನೆಸ್, ದಲಿತರ ಪ್ರಜ್ಞೆ ಬಗ್ಗೆ ತಿಳಿಸುತ್ತೆ. ಮತ್ತು ಲೈಫ್ಸ್ ಆಫ್ ಮಹರ್ ಅವರು ಹೇಳಿದ್ದಾರೆ. ಮತ್ತು ಪೇಟ್ರಿಯಾರ್ಕಲ್ ಅಪ್ರೆಷನ್ ಅಂದರೆ ಪಿತೃಪ್ರಧಾನ ದಬ್ಬಾಳಿಕೆ. ಪಿತೃಪ್ರಧಾನ ಅಂದರೆ ಅಥವಾ ಪುರುಷ ಪ್ರಧಾನ ಅಂದರೆ ಏನಪ್ಪ ಅಂದರೆ ಮೆನ್ ಆರ್ ಸುಪೀರಿಯರ್ ದನ್ ವುಮೆನ್ ಅಂತ. ಪುರುಷರು ಮಹಿಳೆಯರಿಗಿಂತ ಉನ್ನತರು ಅಥವಾ ಪ್ರಬಲರು ಅನ್ನೋದನ್ನು ಈ ನಾವೆಲ್ಲೂ ನಮಗೆ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾ? ಓಕೆ, ನೆಕ್ಸ್ಟ್ 7th ಕ್ವಶನ್. The critic who highlighted the developmental phase of English women writer as feminine, feminist and female is. ಇಲ್ಲಿ ಕೇಳಿದ್ದಾರೆ, ಯಾವ ಒಬ್ಬ ಕ್ರಿಟಿಕ್ಕು ವುಮೆನ್ ಡೆವಲಪ್ಮೆಂಟ್ನ ಅಥವಾ ವುಮೆನ್ ರೈಟರ್ಸ್ನ ಫೆಮಿನೈನ್, ಫೆಮಿನಿಸ್ಟ್ ಆ್ಯಂಡ್ ಫೀಮೇಲ್ ಅಂತ ಹೈಲೈಟ್ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ಗಳು ಏನಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ಗಳು ಕಮಲಾ ಬ್ಯಾಸಿನ್, ಎಲೆನ್ ಶೋಲ್ಟರ್, ಅನಾ ಒಕಲೈ, ನನ್ ಆಫ್ ದಿ ಅಬವ್ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಯಾವ ಒಬ್ಬ ಕ್ರಿಟಿಕ್ಕು ವುಮೆನ್ ರೈಟರ್ನ ಆ್ಯಸ್ ಫೆಮಿನೈನ್, ಫೆಮಿನಿಸ್ಟ್ ಆ್ಯಂಡ್ ಫೀಮೇಲ್ ಅಂತ ಹೇಳಿದ್ದಾರೆ ಅಂತ ಅಂದರೆ ಆಪ್ಷನ್ ಕರೆಕ್ಟ್ ಆನ್ಸರ್ ಈಸ್ ಬಿ, ಎಲೈನ್ ಶೋವಾಲ್ಟರ್. ಇವರು ಮಹಿಳಾ ಬರಹಗಾರ್ತಿನ ಫೆಮಿನೈನ್, ಫೆಮಿನಿಸ್ಟ್ ಆ್ಯಂಡ್ ಫೀಮೇಲ್ ಅಂತ 3 ಫೇಸಸ್ಗಳ ಮೂಲಕ, 3 ಹಂತಗಳ ಮೂಲಕ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ಎಲೈನ್ ಶೋವಾಲ್ಟರ್. ಈ 3 ಫೇಸಸ್ ಇದು ವುಮೆನ್ ರೈಟಿಂಗ್ ಸಂಬಂಧಪಟ್ಟಂತಹ 3 ಫೇಸಸ್ ಅಂತ ನಿಮಗೆ ಗೊತ್ತಾಯಿತು. ಈಗ ಎಲೈನ್ ಶೋವಾಲ್ಟರ್ ಬಗ್ಗೆ ತಿಳ್ಕೋಬೇಕು. ಎಲೈನ್ ಶೋವಾಲ್ಟರ್ ಇಸ್ ಎ ಅಮೇರಿಕನ್ ಲಿಟರರಿ ಕ್ರಿಟಿಕ್ ಮತ್ತು ಫೆಮಿನಿಸ್ಟ್ ಆಗಿರ್ತಾರೆ. ಇವರು ಅಮೇರಿಕಾದ ಲಿಟ್ರರಿ ಕ್ರಿಟಿಕ್ ಆಗಿರ್ತಾರೆ ಮತ್ತು ಫೆಮಿನಿಸ್ಟ್ ಆಗಿರ್ತಾರೆ. ಇವರು ಏನಕ್ಕೆ ಪ್ರಸಿದ್ಧಿ ಪಡೆದಿದ್ದಾರೆ ಅಂದರೆ ಗೈನೋಕ್ರಿಟಿಸಮ್. ಈ ಈಸ್ ನೋನ್ ಫಾರ್ ಗೈನೋಕ್ರಿಟಿಸಿಸಮ್. ಇವರು ಈ ಗೈನೋಕ್ರಿಟಿಸಮ್ಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಗೈನೋಕ್ರಿಟಿಸಮ್ ಅಂದ್ರೇನು? ಎ ಬ್ರ್ಯಾಂಚ್ ಆಫ್ ಫೆಮಿನಿಸ್ಟ್ ಲಿಟ್ರರಿ ಕ್ರಿಟಿಸಮ್ ಫೋಕಸ್ ಆನ್ ದಿ ಸ್ಟಡಿ ಆಫ್ ವುಮೆನ್ಸ್ ರೈಟಿಂಗ್ ಆ್ಯಂಡ್ ದಿ ಫೀಮೇಲ್ ಲಿಟರರಿ ಟ್ರೆಡಿಷನ್ ಅಂತ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಮಹಿಳೆಯರ ಬರವಣಿಗೆಯ ಮೇಲೆ ಅತಿ ಹೆಚ್ಚು ಫೋಕಸನ್ನು ಒಳಗೊಂಡಿರುವುದನ್ನು ಗೈನೋಕ್ರಿಟಿಸಮ್ ಅಂತ. ಗೈನೋಕ್ರಿಟಿಸಮ್ ಅಂದರೆ ನಿಮ್ಗೆ ಗೊತ್ತು, ಗೈನೋ ಅಂದರೆ ಮಹಿಳೆಯರ ಒಂದು ಬರವಣಿಗೆ ಅಥವಾ ಅವರ ಒಂದು ಟ್ರೆಡಿಷನ್ನು, ಮಹಿಳೆಯರ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದನ್ನ ನಾವು ಗೈನೋಕ್ರಿಟಿಸಮ್ ಅಂತ ಕರಿಬೋದು. ಈ ಒಬ್ಬ ಎಲೈನ್ ಶೋಲ್ಟರ್ ಇದ್ದಾರಲ್ಲ, ಇವರು ನೋನ್ ಫಾರ್ ಗೈನೋಕ್ರಿಟಿಸಮ್. ಈಗ ಎಲೈನ್ ಶೋಲ್ಟರ್ಸು 3 ಫೇಸಸ್ ಆಫ್ ಫೆಮಿನಿಸಮ್ನ ಹೇಳಿದ್ದಾರೆ. ಈ 3 ಫೇಸಸ್ ಫೆಮಿನಿಸಮಲ್ಲಿ ಫೆಮಿನೈನ್ ಮೊದಲನೇದು, ಫೆಮಿನಿಸ್ಟ್ ಎರಡನೇದು, ಫೀಮೇಲ್ ಮೂರನೇದು. ಈ 3 ಹಂತಗಳಲ್ಲಿ ಫೆಮಿನೈನ್ ಮೊದಲನೇದು, ಫೆಮಿನಿಸ್ಟ್ ಸೆಕೆಂಡ್ ಒನ್, ಫೀಮೇಲ್ ಥರ್ಡ್ ಒನ್. ಈಗ ಫೆಮಿನೈನ್ ಮೊದಲನೇ ಹಂತ ಏನು ಹೇಳುತ್ತೆ ಅಂದರೆ ವುಮೆನ್ಸ್ ರೈಟರ್ ಇಮಿಟೇಟ್ ಮೆನ್ ಅಂತ. ಈ ಫೆಮಿನೈನ್ ಏನು ಹೇಳುತ್ತೆ ಅಂದರೆ ವುಮೆನ್ಸ್ ರೈಟರು ಇಮಿಟೇಟ್ ಮೆನ್. ಫಾರ್ ಎಕ್ಸಾಂಪಲ್ಲು ನಾವು
ಹಳೆಯ ಒಂದು ಲಿಟ್ರರಿ ವರ್ಕ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ವುಮೆನ್ಗಳು ರೈಟಿಂಗ್ನ ಬರೆದರೂ ಸಹ ಅವರು ಮೆನ್ ಹೆಸರಲ್ಲಿ ಬರಿತಾಯಿದ್ರು. ಇದನ್ನು ಈ ಒಂದು ಫಸ್ಟ್ ಫೇಸಲ್ಲಿ ಅಂದರೆ ಫೆಮಿನೈನ್ ಫೇಸಲ್ಲಿ ವುಮೆನ್ ಆ್ಯಸ್ ಎ ರೈಟರ್ ಅಂತ, ವುಮೆನ್ನು ಮೆನ್ನನ್ನು ಇಮಿಟೇಟ್ ಮಾಡ್ತಾಯಿದ್ರು ಅನ್ನೋದನ್ನು ಫೆಮಿನೈನ್ ಮೊದಲನೇ ಫೇಸು, ಎಲೈನ್ ಶೋಲ್ಟರ್ ಅವರ ಮೊದಲನೇ ಫೇಸು ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಫೇಸ್ ದ ಫೆಮಿನಿಸ್ಟ್ ಫೇಸ್ ಏನು ತಿಳಿಸ್ಕೊಡುತ್ತೆ ಅಂದರೆ ವುಮೆನ್ ಅಡ್ವೊಕೇಟೆಡ್ ಮೈನಾರಿಟಿ ರೈಟ್ಸ್ ಆ್ಯಂಡ್ ಪ್ರೊಟೆಸ್ಟೆಡ್. ಈ ಒಂದು ಫೆಮಿನಿಸ್ಟ್ ಫೇಸಲ್ಲಿ ವುಮೆನ್ನು ತನಗೆ ಬೇಕಾದಂತಹ ಮೈನಾರಿಟಿ ರೈಟ್ಸ್, ತನ್ನ ಹಕ್ಕುಗಳು ಮತ್ತು ರಕ್ಷಣೆಯ ಬಗ್ಗೆ ಮಾತಾಡ್ತಾಳೆ, ಬರೀತಾಳೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೀಮೇಲ್, ಇದು ಮೂರನೇ ಫೇಸು. ಇನ್ ದಿಸ್ ಫೇಸ್ ಡೆವಲಪ್ಮೆಂಟ್ ಆಫ್ ಡಿಸ್ಟಿಂಕ್ಟ್ ಫೀಮೇಲ್ ಲಿಟರರಿ ಟ್ರೆಡಿಷನ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಈ ಒಂದು ಮೂರನೇ ಫೇಸಲ್ಲಿ ಫೀಮೇಲ್ ಫೇಸಲ್ಲಿ ಏನನ್ನ ತಿಳಿಸ್ಕೊಡ್ತಾರೆ ಅಂದರೆ ದ ಡೆವಲಪ್ಮೆಂಟ್ ಆಫ್ ಡಿಸ್ಟಿಂಕ್ಟ್ ಫೀಮೇಲ್ ಲಿಟರರಿ ಟ್ರೆಡಿಷನ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಈ ಒಂದು ಫೀಮೇಲ್ ಲಿಟ್ರರಿ ಟ್ರೆಡಿಷನ್ ಇದೆಯಲ್ಲ ಆ ಒಂದು ಅಂಶದ ಬಗ್ಗೆ ಮೂರನೇ ಫೇಸಲ್ಲಿ ಎಲೈನ್ ಶೋವಲ್ಟರ್ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇದಿಷ್ಟು ಎಲೈನ್ ಶೋವಲ್ಟರು ಮತ್ತು ಅವರ 3 ಫೇಸಸ್ಗಳು, ವಾಟ್ ಈಸ್ ಫೆಮಿನೈನ್, ವಾಟ್ ಈಸ್ ಫೆಮಿನಿಸ್ಟ್ ಆ್ಯಂಡ್ ವಾಟ್ ಈಸ್ ಫೀಮೇಲ್. ಮತ್ತು ಗೈನೋಕ್ರಿಟಿಸಮ್ ಅಂದರೆ ಏನು ಅಂತ ಗೊತ್ತಾಯಿತು. ಗೈನೋಕ್ರಿಟಿಸಮ್ ಇಸ್ ಎ ಬ್ರ್ಯಾಂಚ್ ಆಫ್ ಫೆಮಿನಿಸ್ಟ್ ಲಿಟ್ರರಿ ಕ್ರಿಟಿಸಮ್, ಫೋಕಸ್ ಆನ್ ದಿ ಸ್ಟಡಿ ಆಫ್ ವುಮೆನ್ಸ್ ರೈಟಿಂಗ್ ಆ್ಯಂಡ್ ದಿ ಫೀಮೇಲ್ ಲಿಟ್ರರಿ ಟ್ರೆಡಿಷನ್ ಅಂತ. ಮಹಿಳೆಯರನ್ನು ಒಳಗೊಂಡಂತೆ ಅವರ ಒಂದು ಬರವಣಿಗೆಗಳಾಗಿರ್ಬೋದು, ಟ್ರೆಡಿಷನ್ಗಳಾಗಿರ್ಬೋದು, ಎಲ್ಲದಕ್ಕೂ ಮಹಿಳೆಯರನ್ನೇ ಒಳಗೊಂಡಂತೆ ಬರೆದ್ರೆ ಅದನ್ನ ಗೈನೋಕ್ರಿಟಿಸಮ್ ಅಂತ ಕರೀತಾರೆ. ಸರಿನಾ? ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. The polarized distinction made between two entities is called as. ಇಲ್ಲೇನು ಮಾಡಿದ್ದಾರೆ ಅಂದರೆ ಡೆಫಿನಿಷನ್ ಅಥವಾ ಮೀನಿಂಗ್ನ ಕೊಟ್ಟಿದ್ದಾರೆ. ಮೀನಿಂಗ್ನ ಕೊಟ್ಬಿಟ್ಟು ಹಿಂಗಂದರೆ ಏನು ಅಂತ ಪ್ರಶ್ನೆನ ಕೇಳಿದ್ದಾರೆ. ಏನಂತ? ದ ಪೋಲರೈಸ್ಡ್ ಡಿಸ್ಟಿಂಕ್ಷನ್ ಮೇಡ್ ಬಿಟ್ವೀನ್ ಟೂ ಎಂಟಿಟೀಸ್ ಈಸ್ ಕಾಲ್ಡ್ ಆ್ಯಸ್. ಆಪ್ಷನ್ ಎ ಡಿಸ್ಕ್ರಿಮಿನೇಷನ್, ಆಪ್ಷನ್ ಬಿ ಪೊಲಿಟಿಕ್ಸ್, ಆಪ್ಷನ್ ಸಿ ಡೈಕೋಟಮಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡೈಕೋಟಮಿ. ಡೈಕೋಟಮಿ ಅಂದರೆ ಇಬ್ಬಾಗ ಅಂತ. ಈ ಡೈಕೋಟಮಿನ ಬೈಪೋಲಾರಿಟಿ ಅಂತಲೂ ಕರೀತಾರೆ. ಬೈಪೋಲಾರಿಟಿ ಅಥವಾ ಡೈಕೋಟಮಿ ಎರಡೂ ಒಂದೇ ಆಗಿರುತ್ತೆ. ದ ಪೋಲರೈಸ್ಡ್ ಡಿಸ್ಟಿಂಕ್ಷನ್ ಮೇಡ್ ಬಿಟ್ವೀನ್ ಟೂ ಎಂಟಿಟೀಸ್ ಈಸ್ ಕಾಲ್ಡ್ ಆ್ಯಸ್ ಡೈಕೋಟಮಿ ಆರ್ ಬೈಪೋಲಾರಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್ ಅಂದ್ರೇನು? ಡಿಸ್ಕ್ರಿಮಿನೇಷನ್ ಅಂದರೆ ನಿಮಗೆ ಗೊತ್ತು, ದ ಆ್ಯಕ್ಟ್ ಆಫ್ ಅನ್ಫೇರ್ಲಿ ಟ್ರೀಟಿಂಗ್ ಎ ಪರ್ಸನ್ ಆರ್ ಗ್ರೂಪ್ ಆಫ್ ಪೀಪಲ್ ಡಿಫ್ರೆಂಟ್ಲಿ, ಆಫನ್ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ರೇಸ್, ಜೆಂಡರ್, ಏಜ್, ರಿಲಿಜಿಯನ್ ಆರ್ ಅದರ್ ಪರ್ಸನಲ್ ಟ್ರೈಟ್ಸ್ ಅಂತ. ಡಿಸ್ಕ್ರಿಮಿನೇಷನ್ ಅಂದರೆ ಏನಪ್ಪ ಅಂದರೆ ದ ಆ್ಯಕ್ಟ್ ಆಫ್ ಅನ್ಫೇರ್ಲಿ ಟ್ರೀಟಿಂಗ್, ಯಾವುದೇ ಒಂದು ವ್ಯಕ್ತಿ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ನ ಅನ್ಫೇರಾಗಿ ಟ್ರೀಟ್ ಮಾಡುವಂಥದ್ದು ಒಂದಿಷ್ಟು ಅಂಶಗಳ ಮೇಲೆ. ಯಾವುದ್ಯಾವುದು ಅಂದರೆ ರೇಸ್, ಜೆಂಡರ್, ಏಜ್, ರಿಲಿಜಿಯನ್ ಆ್ಯಂಡ್ ಅದರ್ ಪರ್ಸನಲ್ ಟ್ರೈಟ್ಸ್. ಈ ಲಿಂಗ, ಜನಾಂಗ ಮತ್ತು ವಯಸ್ಸು, ಧರ್ಮ ಮತ್ತು ಇನ್ನಿತರ ಪರ್ಸನಲ್ ಟ್ರೈಟ್ಸ್ ಇವುಗಳ ಮೂಲಕ ಒಂದು ವ್ಯಕ್ತಿ ಅಥವಾ ಒಂದು ಜನಾಂಗವನ್ನು ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ನ ಅನ್ಫೇರಾಗಿ ಟ್ರೀಟ್ ಮಾಡುವಂಥದ್ದನ್ನ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಪೊಲಿಟಿಕ್ಸ್ ಅಂದ್ರೇನು? ದ ಆ್ಯಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ದಿ ಗವರ್ನೆನ್ಸ್ ಆಫ್ ಕಂಟ್ರಿ ಆರ್ ಏರಿಯಾ, ಎಸ್ಪೆಷಲಿ ದ ಡಿಬೇಟ್ ಬಿಟ್ವೀನ್ ಪಾರ್ಟೀಸ್ ಹ್ಯಾವಿಂಗ್ ಪವರ್. ಪೊಲಿಟಿಕ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆನೇ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಮಾಡುವಂಥ ಅಗತ್ಯ ಇರಲ್ಲ. ಒಟ್ಟಿನಲ್ಲಿ ಡೆಫಿನಿಷನ್ ಕೊಟ್ಟಿರಲಿ. ಪೊಲಿಟಿಕ್ಸ್ ಇಸ್ ದ ಆ್ಯಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ದಿ ಗವರ್ನಮೆಂಟ್ಸ್ ಆಫ್ ಕಂಟ್ರಿ ಆರ್ ಏರಿಯಾ, ಎಸ್ಪೆಷಲಿ ದ ಡಿಬೇಟ್ ಬಿಟ್ವೀನ್ ಪಾರ್ಟೀಸ್ ಹ್ಯಾವಿಂಗ್ ಪವರ್ ಅಂತ. ನೆಕ್ಸ್ಟ್ ನೈನ್ತ್ ಕ್ವಶನ್ ಏನಪ್ಪ ಅಂದರೆ ದ ಥಿಯರಿಟಿಕಲ್ ಡೆವಲಪ್ಮೆಂಟ್ಸ್ ದಟ್ ಹ್ಯಾವ್ used patriarchy
ಆಸ್ ಇಟ್ಸ್ ಸೆಂಟ್ರಲ್ ನೋಷನ್ ಆಫ್ ಅನಾಲಿಸಿಸ್ ಈಸ್. ಪ್ರಶ್ನೆ ಏನಪ್ಪ ಅಂದರೆ, ಯಾವ ಒಂದು ಥಿಯರಟಿಕಲ್ ಡೆವಲಪ್ಮೆಂಟ್ಗಳು ಪೇಟ್ರಿಯಾರ್ಕಿ ವಿರುದ್ಧ ಕಲ್ಪನೆಯನ್ನು ಒಳಗೊಂಡಿವೆ ಅಂತ ಪ್ರಶ್ನೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ, ಆಪ್ಷನ್ ಬಿ ಮ್ಯಾಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ, ಆಪ್ಷನ್ ಸಿ ಡ್ಯುಯಲ್ ಸಿಸ್ಟಮ್ ಥಿಯರಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ನಾನು ಹಿಂದೆ ನಿಮಗೆ ಯಾವುದು ಎಲೈನ್ ಶೋಲ್ಟರ್ ಬಗ್ಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಪೇಟ್ರಿಯಾರ್ಕಿ ಅಂದರೆ ಏನು ಅಂತ ಹೇಳಿದೆ. ಮತ್ತು ಇನ್ನೊಂದು ದ ಪ್ರಿಸನ್ ವಿ ಬ್ರೋಕ್ ನಾವೆಲ್ ಬಗ್ಗೆ ತಿಳಿಸ್ಬೇಕಾದಂಥ ಸಂದರ್ಭದಲ್ಲಿಯೂ ಸಹ ಪೇಟ್ರಿಯಾರ್ಕಿ ಅಂದರೆ ಏನು ಅಂತ ಹೇಳಿದೆ. ಈ ಪೇಟ್ರಿಯಾರ್ಕಿ ಅಂದರೆ ನಥಿಂಗ್ ಬಟ್ ಮೆನ್ ಆರ್ ಸುಪೀರಿಯರ್ ದ್ಯಾನ್ ವುಮೆನ್ ಅಂತ. ಈ ಒಂದು ಕಲ್ಪನೆಯ ವಿರುದ್ಧ ಥಿಯರಿಗಳನ್ನ ನೀಡಿದಂತಹ ಫೆಮಿನಿಸ್ಟ್ ಥಿಯರಿಗಳು ಯಾವ್ಯಾವು ಅನ್ನೋದು ಪ್ರಶ್ನೆ. ಅವ್ರ ಆಪ್ಷನ್ನು ಕೊಟ್ಟಿದ್ದಾರೆ, ರ್ಯಾಡಿಕಲ್ಲು, ಮಾರ್ಕ್ಸಿಸ್ಟು ಮತ್ತು ಡ್ಯುಯಲ್ ಸಿಸ್ಟಮ್ ಥಿಯರಿ ಅಂತ. ಸರಿನಾ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಆಲ್ ಆಫ್ ದಿ ಅಬೌವ್ ಅಂತ ಗೊತ್ತಾಯಿತು. ಹಾಗಾದರೆ ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ ಅಂದ್ರೇನು ಅಂತ ಇಲ್ಲಿ ನೋಡಿ. ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ ಈಸ್ ಎ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ that analyses society as fundamentally patriarchal, where men dominate women and seek to dismantle this system through radical change. Radical feminist theory ಅಂದರೆ ನಥಿಂಗ್ ಬಟ್ ಈ ರ್ಯಾಡಿಕಲ್ ಚೇಂಜಸ್ನ ಮಾಡ್ತಾ ಹೋಗುವಂಥದ್ದು. ಈ ಒಂದು ಸಮಾಜದಲ್ಲಿರುವಂತಹ ಪೇಟ್ರಿಯಾರ್ಕಿ ಅಂದರೆ ಪೇಟ್ರಿಯಾರ್ಕಲ್ ಸಿಸ್ಟಮ್ ಅಂದರೆ ಮೆನ್ ಡಾಮಿನೇಟ್ ವುಮೆನ್, ಈ ಒಂದು ಸಿಸ್ಟಮನ್ನು ರ್ಯಾಡಿಕಲ್ ಚೇಂಜಸ್ಗಳ ಮೂಲಕ ಚೇಂಜ್ ಮಾಡುವಂಥದ್ದನ್ನ ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ ಅಂತ ಕರೀತಾರೆ. ಇಸ್ ದಟ್ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ಈ ಸಮಾಜದಲ್ಲಿ ಇದ್ದಂತಹ ಪೇಟ್ರಿಯಾರ್ಕಲ್ ಸಿಸ್ಟಮ್ನ ರ್ಯಾಡಿಕಲ್ ಚೇಂಜಸ್ಗಳ ಮೂಲಕ ಚೇಂಜ್ ಮಾಡುವಂಥದ್ದು. ಸರಿನಾ? ಪೇಟ್ರಿಯಾರ್ಕಲ್ ಅಂದರೆ ಗೊತ್ತು, ಮೆನ್ ಡಾಮಿನೇಟ್ ವುಮೆನ್ ಅಂತ. ಈ ಒಂದು ವಿಧಾನಗಳನ್ನ ರ್ಯಾಡಿಕಲ್ ಸಿಸ್ಟಮ್ ಮೂಲಕ ಚೇಂಜ್ ಮಾಡಿದ್ರೆ ಅದನ್ನ ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ ಅಂತ ಕರೀತಾರೆ. ನೆಕ್ಸ್ಟ್ ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ. ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ ಅಂದರೆ ಏನಪ್ಪ ಅಂದರೆ, ಈ ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ ಏನು ಹೇಳುತ್ತಂದರೆ, ಈ ಎಕನಾಮಿಕ್ ಸಿಸ್ಟಮ್ ದಟ್ ಎಕ್ಸ್ಪ್ಲಾಯ್ಟ್ಸ್ ವುಮೆನ್ ಅಂತ, ಅಂದರೆ ಮಹಿಳೆಯರನ್ನು ಶ್ರಮಿಕರಾಗಿ ಉಪಯೋಗಿಸ್ತಿದ್ದಾರೆ ಅಂತ. ಈಗ ಮಹಿಳೆಯರನ್ನು ಕೆಲಸಗಳಿಗೆ ತಗೊಳ್ತಿದ್ದಾರೆ, ಬಟ್ ಅವರಿಗೆ ಸರಿಯಾದಂತಹ ಕೂಲಿಯನ್ನು ಕೊಡ್ತಾ ಇಲ್ಲ, ಅಂದರೆ ಮೆನ್ನಿಗೆ ಸಮನಾದಂತಹ ಕೂಲಿಯನ್ನು ಕೊಡ್ತಿಲ್ಲ. ಅದನ್ನು ಎಕನಾಮಿಕ್ ಸಿಸ್ಟಮ್ ದಟ್ ಎಕ್ಸ್ಪ್ಲಾಯ್ಟ್ಸ್ ವುಮೆನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವುಮೆನ್ಸ್ ಹೌಸ್ ವರ್ಕ್ ಈಸ್ ನಾಟ್ ವ್ಯಾಲ್ಯೂಡ್ ಆ್ಯಸ್ ರಿಯಲ್ ವರ್ಕ್, ಅಂದರೆ ಮನೆ ಕೆಲಸಕ್ಕೆ ಸಂಬಳವಿಲ್ಲ. ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಈ ಒಂದು ಮನೆ ಕೆಲಸಕ್ಕೆ ಅವ್ರಿಗೆ ಸಂಬಳವಿಲ್ಲ. ಇದ್ರ ವಿರುದ್ಧನೂ ಸಹ ಈ ಒಂದು ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿಯಲ್ಲಿ ಅವರು ವಿರುದ್ಧವಾಗಿ ಹೋಗಿದ್ದಾರೆ. ನೆಕ್ಸ್ಟ್ ವುಮೆನ್ಸ್ ವರ್ಕ್ ಬೋತ್ ಅಟ್ ಜಾಬ್ ಆ್ಯಂಡ್ ಅಟ್ ಹೋಮ್. ಇಲ್ಲಿ ಏನು ಹೇಳ್ತಿದ್ದಾರೆ, ಮಹಿಳೆಯರು ಮನೆ ಕೆಲಸ ಮತ್ತು ಉದ್ಯೋಗ ಎರಡರಲ್ಲೂ ಎರಡು ಕೆಲಸಗಳನ್ನ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಆದರೂ ಸಹ ಅವ್ರಿಗೆ ಒಂದು ಈಕ್ವಾಲಿಟಿ ಅನ್ನೋದಿಲ್ಲ, ಮತ್ತು ಅವರ ಕೆಲಸಕ್ಕೆ ತಕ್ಕಂತೆ ಸರಿಯಾದ ಸಂಬಳಗಳಿಲ್ಲ ಅಂತ ಈ ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿಯಲ್ಲಿ ಈ ಒಂದು ಪೇಟ್ರಿಯಾರ್ಕಲ್ ಸೊಸೈಟಿಯ ವಿರುದ್ಧ ಮತ್ತು ಕ್ಯಾಪಿಟಲಿಸಮ್ನ ವಿರುದ್ಧ, ಕ್ಯಾಪಿಟಲಿಸ್ಟ್ ಸಿಸ್ಟಮ್ ವಿರುದ್ಧ ವುಮೆನ್ಸು ಆರ್ಗ್ಯುಯೇಷನ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಡ್ಯುಯಲ್ ಸಿಸ್ಟಮ್ ಥಿಯರಿ. ಡ್ಯುಯಲ್ ಸಿಸ್ಟಮ್ ಥಿಯರಿ ಅಂದರೆ ನಥಿಂಗ್ ಬಟ್ ರ್ಯಾಡಿಕಲ್ ಆ್ಯಂಡ್ ಮ್ಯಾಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ. ಈ ಎರಡೂ ಥಿಯರಿಗಳನ್ನ ಒಳಗೊಂಡಿರುವಂಥದ್ದು. ರ್ಯಾಡಿಕಲ್ ಫೆಮಿನಿಸ್ಟ್ ಅಂದರೆ ಈ ಕ್ಯಾಪಿಟಲ್ ಸಿಸ್ಟಮ್ ಬಗ್ಗೆ ಮಾತಾಡುವಂಥದ್ದು, ಪ್ಯಾಟ್ರಿಯಾರ್ಕಲ್ ಬಗ್ಗೆ ಮಾತಾಡುವಂಥದ್ದು. ಈ ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ ಅಂದರೆ ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡುವಂಥದ್ದು. ಈ ಎರಡು ಸಿಸ್ಟಮ್ಗಳನ್ನ ಒಳಗೊಂಡಂತೆ ಈ ಡ್ಯುಯಲ್ ಸಿಸ್ಟಮ್ ಥಿಯರಿ ಅನ್ನೋದು ಪೇಟ್ರಿಯಾರ್ಕಲ್ ಸಿಸ್ಟಮ್ ಬಗ್ಗೆನೂ ಮಾತಾಡ್ತಿತ್ತು, ಮತ್ತು ಕ್ಯಾಪಿಟಲಿಸಮ್ ಈ ಎರಡು ಅಂಶಗಳನ್ನ ಒಳಗೊಂಡಂತೆ ಮಹಿಳೆಯರ ವಿರುದ್ಧ ಇರುವಂತಹ ಅಂಶಗಳ ಬಗ್ಗೆ ಇವರು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಬರವಣಿಗೆಯಲ್ಲಿ ಬರೀತಾ ಇದ್ರು. ಇದನ್ನು ಡ್ಯುಯಲ್ ಸಿಸ್ಟಮ್ ಥಿಯರಿ ಅಂತ ಕರೀತಾರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ.